ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಗೋವಿಂದ ಗೋವಿಂದ. ಮಹಾಲಕ್ಷ್ಮಿ ಪದ್ಮಾವತಿ ಅಮ್ಮ ನನ್ನ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಎಲ್ಲರೂ ಒಳ್ಳೇದು ಮಾಡು ತಾಯಿ. ಜಗತ್ತಿಗೆಲ್ಲ ಒಳ್ಳೇದು ಮಾಡುವ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ದಾರಿ ಮಾರ್ಗ ಕೊಟ್ಟು ಕಾಪಾಡು ತಂದೆ. ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶರಣು ಶರಣಾರ್ಥಿಗಳು ತಂದೆ. ಶಾಂತ, ಪೂಜೆ ಮಾಡ್ತಾ ಇದ್ಯಾ? ಹಾಂ ಹೌದು ರೀ, ನೀವು ಕೂಗಿದ್ದು ಕೇಳಿಸ್ಲಿಲ್ಲ ನನಗೆ. ನೀವು ಹಾಲಲ್ಲಿರಿ, ನಮ್ಮ ಮಂಗಳಾರತಿ ಮುಗಿಸಿ ನಿಮಗೆ ಕಾಫಿ ತಗೊಂಡು ಬಂದ್ಬಿಡ್ತೀನಿ. ಸರಿ ಶಾಂತ, ನೀನು ಮುಗಿಸ್ಕೊಂಡು ಆರಾಮಾಗಿ ಬಾ. ಓಂ ಸರ್ವಮಂಗಳಾಯ ನಮಃ. ಓಂ ಮಂಗಳಮೂರ್ತಯೇ ನಮಃ. ಓಂ ಮಂಗಳ ನೀಲಾಂಜನ ಸಮರ್ಪಯಾಮಿ. ಫಲಪುಷ್ಪಂ ನೈವೇದ್ಯಂ ಸಮರ್ಪಯಾಮಿ. ರೀ, ಕಾಫಿ ತಗೊಳ್ಳಿ. ಆಹಾ ಹಾ, ಕಾಫಿ ಘಮ ಘಮ ಅಂತ ಇದೆ ಶಾಂತ. ಇವಾಗ ನಿಮಗೆ ತಿಂಡಿ ಏನು ಬೇಕು ಅಂತ ಹೇಳಿ, ಅದನ್ನು ರೆಡಿ ಮಾಡಿಸ್ತೀನಿ. ಆಯಿತು ಆಯಿತು, ಮಾಡಿಸುವೆ ಅಂತೆ. ಎಲ್ಲಿ ಗೌತಮ್ ಎಲ್ಲೋದ? ಕಾಣಿಸ್ತಾನೆ ಇಲ್ಲ. ಓ ಅವನ ರೀ, ಒಂದು ಬೇಗ ಎದ್ದು ತೋಟದ ಕಡೆ ಹೋಗಿ ಬರ್ತೀನಿ ಅಂತ ಹೋದ. ಹಂಗೆ ಹಕ್ಕಿ ಗಿರಣಿ ಅಂಗಡಿ ಇದೆಯಲ್ಲ, ಅಲ್ಲಿಗೂ ಭೇಟಿ ಮಾಡಿ ಬರ್ತೀನಿ ಅಂತ ಹೋದ. ಹೌದಾ, ಇಷ್ಟು ಬೇಗ ಎದ್ದೋದ್ನಾ? ಶಾಂತ, ನಿನಗೆ ಒಂದು ಮಾತು ಹೇಳ ನಾನು. ಹಾಂ ಹೇಳ್ರಿ, ಅದೇನು ಅಂತ ಹೇಳಿ. ಶಾಂತ, ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮನ ಮಾತೇ ಕೇಳಲ್ಲ. ಆದರೆ ನಮ್ಮ ಗೌತಮ್ ಸಿಟಿಲಿ ಇಂಜಿನಿಯರಿಂಗ್ ಮುಗಿಸಿ ಬಂದ್ರೂ ನೀ ಕೆಲ್ಸಕ್ಕೆ ಹೋಗೋದು ಬೇಡಪ್ಪ, ನಮ್ಮನೆ ವ್ಯವಹಾರನೇ ನೋಡ್ಕೊಂಡಿರು ಅಂತ ಹೇಳಿದ್ರೆ ಒಂದು ಮಾತು ತಿರುಗಿ ಮಾತಾಡಲಿಲ್ಲ ಶಾಂತ. ಅಂಥ ಮಗನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ಹೌದು ರೀ, ನಮ್ಮ ಗೌತಮು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು, ದೇವರಿಗೆ ಕೈ ಮುಗಿಯೋದು, ಮತ್ತು ನಿಮ್ಮೆಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ಳೋದು, ಮತ್ತು ದೊಡ್ಡವ್ರಿಗೆ ಊಟ ತಿಂಡಿ ಆಯ್ತಾ ಅಂತ ವಿಚಾರಿಸೋದು ಎಲ್ಲನೂ ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ರೀ. ಹೌದು ಶಾಂತ, ಈಗ ಅವನಿರೋದ್ರಿಂದ ನಾನು ಎಷ್ಟು ಆರಾಮಾಗಿ ವ್ಯವಹಾರ ಮಾಡ್ಬೋದು ಗೊತ್ತಾ? ಸುಮಾರು ವ್ಯವಹಾರ ಅವನಿಗೆ ಬಿಟ್ಟಿದ್ದೀನಿ, ಎಲ್ಲನೂ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ದಾನೆ. ಹೌದು ರೀ, ಮತ್ತು ಅವಾಗವಾಗ ತಂಗಿಗೂ ಫೋನ್ ಮಾಡಿ ಅವಳು ಯೋಗಕ್ಷೇಮನೂ ವಿಚಾರಿಸ್ಕೋತಾನೆ ರೀ. ಹೌದು, ಅವನ ಧೈರ್ಯದಿಂದನೇ ನಾವು ಬೆಂಗಳೂರಲ್ಲಿ ನಮ್ಮ ಮಗಳನ್ನ ಓದಿಸ್ತಾ ಇರೋದು. ಇಲ್ಲಾಂದರೆ ಬೆಂಗಳೂರಲ್ಲಿ ನಮ್ಗೆ ಏನು ಗೊತ್ತಾಗ್ತಾ ಇತ್ತು ಶಾಂತ? ರೀ, ಗೀತಾ ನಿಮಗೆ ಫೋನ್ ಮಾಡಿದ್ಲಾ? ಇಲ್ಲ, ಗೌತಮ್ ಹೇಳ್ದ ಭಾನುವಾರ ಫೋನ್ ಮಾಡ್ತಾಳೆ ಗೀತಾ, ಅವಾಗ ಎಲ್ಲರೂ ಮಾತಾಡೋಣ ವಿಡಿಯೋ ಕಾಲ್ ಮಾಡ್ಕೊಂಡು ಅಂತ ಹೇಳಿದ್ದಾನೆ. ಓಹೋ ಹೌದಾ ರೀ, ನಮ್ಮ ಗೌತಮ ತಂಗಿನೂ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಲ್ವಾ ರೀ, ನಂಗೆ ತುಂಬ ಸಂತೋಷ ಆಗುತ್ತೆ. ಹೌದು ಶಾಂತ, ಆದಷ್ಟು ಬೇಗ ಅವನಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಬಿಟ್ರೆ ಕಣ್ಣು ತುಂಬ ಮಗ ಸೊಸೆ ಸಂಸಾರ ನೋಡಿಕೊಂಡು ಖುಷಿಯಾಗಿರ್ಬೋದು ಶಾಂತ. ಸರಿ ಸರಿ, ಮಕ್ಕಳನ್ನ ಹೋಗ್ಲಿ ಸಾಕು. ಈಗ ತಿಂಡಿ ಏನು ರೆಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ರೆ ನಾನು ರೆಡಿ ಮಾಡೋಕ್ಕೆ ಹೇಳ್ಬಿಡ್ತೀನಿ. ಅದನ್ನೆಲ್ಲ ನಾನು ಯಾಕೆ ಕೇಳ್ತೀಯ ಶಾಂತ? ನಿನ್ಗೇನು ಬೇಕು ಅದನ್ನು ಮಾಡಿಸು, ನಾವಂತೂ ಹೊಟ್ಟೆ ತುಂಬ ತಿಂತೀವಿ. ಸರಿ ಸರಿ, ಹಾಗಾದರೆ ಒಂದು ನಿಮಿಷ. ಸಂಗೀ ಸಂಗೀ, ಏನು ಮಾಡ್ತಾ ಇದೀಯಾ? ಅಡುಗೆ ಮಾಡುವೆನು ನಾನು, ಅಡುಗೆ ಮಾಡುವೆನು. ಏ ಸಂಗಿ, ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಏನು ಮಾಡ್ತಿದೀಯ ನೀನು? ಓ ಅಮ್ಮವ್ರೆ, ನೀವು ಕೂಗಿದ್ದು ನಂಗೆ ಕೇಳಿಸ್ಲಿಲ್ಲ. ನಾನು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡ್ರೆ ನಾನು ಕೂಗಿದ್ದು ಎಲ್ಲಿ ಕೇಳಿಸುತ್ತೆ ಹೇಳು ನಿಮಗೆ? ತಿಂಡಿಗೆ ಟೈಮ್ ಆಗುತ್ತೆ, ಗೌತಮ್ ಬರೋ ಹೊತ್ತಾಯ್ತು, ಗೌಡ್ರು ಹಾಲಲ್ಲಿ ತಿಂಡಿ ಕಾಯ್ತಾ ಇದ್ದಾರೆ. ಏನು ತಿಂಡಿಗೆ ರೆಡಿ ಮಾಡಿದ್ಯಾ? ತಿಂಡಿ ಏನು ಮಾಡೋದು ಅಂತ ಆಮೇಲೆ ಹೇಳ್ತೀನಿ. ನೀವು ನನ್ನ ಸಂಗಿ ಸಂಗಿ ಅಂತ ಕರಿಬೇಡಿ. ಇನ್ನೇನಂತ ಕರಿಬೇಕು? ಅಮ್ಮವ್ರೆ, ನನ್ನ ಹೆಸರು ಸಂಗೀತ ತಾನೆ, ಯಾಕೆ ನನ್ನ ಸಂಗಿ ಸಂಗಿ ಅಂತೀರಾ? ಏ ಸುಮ್ಮನೆ ಕಣೆ, ಪ್ರೀತಿಗೆ ಸಂಗಿನೇ ಚೆನ್ನಾಗಿ ಕಾಣುತ್ತೆ ಬಿಡು ನೀನು ಕರೆಯೋಕ್ಕೆ. ಓಹೋ ಹಂಗಾ, ಸರಿ ಸರಿ, ಹಾಗಾದ್ರೆ ಕರೀರಿ. ಸರಿ ಸರಿ, ಮಾತಾಡಿ ಸಾಕು. ತಿಂಡಿಗೆ ಏನು ರೆಡಿ ಮಾಡಿದ್ಯಾ? ಏನು ಮಾಡಿಲ್ಲ, ಕಾಫಿ ಕೇಳಿದ್ರಿ ಮಾಡಿಕೊಟ್ಟೆ. ಇವಾಗ ಇನ್ನೂ ನೀವೇನು ಹೇಳಿಲ್ಲ, ಅದಕ್ಕೆ ಸಾಂಗ್ ಕೇಳ್ಕೊಂಡು ಕೂತಿದ್ದೆ. ಈಗಿನ ಮನೆ ಕೆಲಸದವ್ರು ಕಟ್ಕೊಂಡು ಕೆಲಸ ಮಾಡಿಸೋದು ನಿಮ್ಮ ಕೈಲಿ ಮಾಡಿಸೋ ಬದಲು ನಾವೇ ಮಾಡ್ಕೋಬೋದು. ಹೌದಾ ಅಮ್ಮವ್ರೆ, ನೀವೇ ಮಾಡಿಕೊಡಿ, ನಾನು ತಿಂತೀನಿ. ಬಿಟ್ಟರೆ ಹಂಗೆ ಮಾಡ್ತೀಯ ನೀನು. ಸರಿ, ಇಡ್ಲಿ ಸಾಂಬಾರು ಮಾಡಬೇಕು, ಬೇಗ ರವೆ ಇಡ್ಲಿ ಮಾಡಿ ಚಟ್ನಿ ಮಾಡು, ನಾನು ಸಾಂಬಾರು ಮಾಡ್ತೀನಿ. ಓಕೆ, ಅದೇನು ಫಟಾಫಟ್ ಅಂತ ಮಾಡಿಬಿಡ್ತೀನಿ.
ಹೋಗ್ತೀನಿ ನಾನು. ಮಾಡು ಮಾಡು, ಅದೇ ಗಂಟ್ಲಿಂದ ಇಳಿಯಂಗೆ ಮಾಡು. ಫಟಾಫಟ್ ಅಂದ್ಬಿಟ್ಟು ಅದೊಳ್ಳೆ ಚಟ್ಟಕ್ಕೆ ಹೋಗೋ ಥರ ಮಾಡಬೇಡ. ಯಾಕೆ ಅಮ್ಮೋರೆ, ನನ್ನ ಅಡುಗೆ ಚೆನ್ನಾಗಿ ಮಾಡಲ್ವಾ? ಮಾಡ್ತೀಯಾ? ಸರಿ, ಈಗೆಲ್ಲ ರೆಡಿ ಮಾಡ್ಕೊ, ನಾನೊಂದು 5 ನಿಮಿಷ ಬರ್ತೀನಿ. ನಮ್ಮ ಅಮ್ಮನವರು ತುಂಬ ಸ್ವೀಟು, ನಮ್ಮ ಗೌಡ್ರು ತುಂಬ ಹಾಟ್. ಏನೇ ಅಂದೆ? ಏನಿಲ್ಲ ಅಮ್ಮೋರೆ, ತುಂಬ ಹಾಟ್ ಇಡ್ಲಿ ಮಾಡ್ತೀನಿ ಅಂತ ಹೇಳಿದೆ. ನೀವು ಹೋಗಿ. ಅದೇನಂತಾಳೋ ಅದೇನು ಕತೆನೋ ಒಂದು ಗೊತ್ತಾಗಲ್ಲ. ಅಮ್ಮ ಅಮ್ಮ ಎಲ್ಲಿದ್ದೀರಾ? ಗೌತಮ್ ಇವಾಗ ಬಂದಪ್ಪ. ಸರಿ ಕೂತ್ಕೋ, ಕಾಫಿ ತಲ್ಲ ಇಲ್ಲ ಒಟ್ಟಿಗೆ ತಿಂಡಿ ತಂದ್ಬಿಡ್ಲಾ? ಫ್ರೆಶ್ ಅಪ್ ಆಗಿ ಬರ್ತೀನಿ ಅಮ್ಮ. ಜಮೀನೆಲ್ಲ ಸುತ್ತಾಡಿ ಸ್ವಲ್ಪ ಡಸ್ಟ್ ಆಗಿದೆ. ಒಟ್ಟಿಗೆ ತಿಂಡಿ ತಂದ್ಬಿಡಿ. ಅಪ್ಪಾಜಿ ಅವರೆಲ್ಲಿ? ಓಹೋ, ಅವರಾ? ನಿನ್ನೆ ಕೇಳ್ತಾ ಇದ್ರು, ಇವಾಗ ತಾನೇ ಹಿಂದೆ ಹೋದ್ರು. ನಾನು ಕರಿತೀನಿ, ನೀನು ಕೂತ್ಕೋ. ಹಾಂ ಸರಿ ಅಮ್ಮ, ಆಯಿತು. ರೀ ರೀ, ಗೌತಮ್ ಬಂದಿದ್ದಾನೆ, ಬನ್ನಿ. ಗೌತು, ಯಾಕಷ್ಟು ಬೇಗ ಎದ್ದೋಗ್ಬಿಟ್ಟಿದ್ದೆ? ಇವು ರಾತ್ರಿನೇ ಹೇಳಿದ್ರಲ್ಲ ಅಪ್ಪಾಜಿ, ಆ ಕೆಲಸಗಳನ್ನೆಲ್ಲ ಮುಗಿಸ್ಬೇಕಂದ್ರೆ ಅಷ್ಟು ಬೇಗ ಎದ್ದೇಳಬೇಕಾಗಿತ್ತು. ಅದಕ್ಕೆ ನೀವೇನೇನು ಹೇಳಿದ್ರಿ ಎಲ್ಲ ಮುಗಿಸ್ಕೊಂಡು ಬಂದೆ ಅಪ್ಪಾಜಿ. ಓ ಹೌದಾ, ಸರಿ ಸರಿ, ಒಳ್ಳೇದಾಯಿತು. ಬಾ ಕೂತ್ಕೋ, ತಿಂಡಿ ಮಾಡೋಣ. ಹಾಂ ಅಪ್ಪಾಜಿ, 5 ನಿಮಿಷ ನಾನು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ಅಪ್ಪಾಜಿ. ನೀವು ಅಮ್ಮ ಇಲ್ಲೇ ಕೂತಿರಿ, ಬಂದೆ. ರೀ, ಅಷ್ಟು ಬೇಗ ಎಲ್ಲೊಟ್ಟೋಗಿದ್ರಿ ನೀವು? ನೀವು ಮತ್ತೆ ಆ ಸಂಗಿ ಇಬ್ರು ಜಗಳ ಮಾಡ್ತಿದ್ರಲ್ಲ ಅಡುಗೆ ಮನೇಲಿ, ಆವಾಗಲೇ ಹೋದೆ ಹಿಂದೆ. ಅಯ್ಯೋ, ಅವಳು ಇದ್ದಿದ್ದೆ ಬಿಡಿ, ಮಾತು ಜಾಸ್ತಿ ಅವಳದು, ಕೆಲಸನೂ ಜಾಸ್ತಿ. ಸರಿ ಸರಿ, ತಿಂಡಿ ರೆಡಿಯಾಗಿದ್ರೆ ಕೊಟ್ಬಿಡು, ನಾನು ಸ್ವಲ್ಪ ಜಮೀನ್ ಕಡೆ ಹೋಗಿ ಬರ್ತೀನಿ. ಸಂಗಿ ಸಂಗಿ, ತಿಂಡಿ ರೆಡಿ ಆಯ್ತಾ? ಅಮ್ಮ ಅವರೇ, ತಿಂಡಿ ರೆಡಿ. ಹಾಂ, ಏನಿದು? ನಾನು ಇಡ್ಲಿ ಸಾಂಬಾರು ಮಾಡಕ್ಕೆ ಹೇಳಿದ್ದೆ, ಏನೋ ನೀನು ಒಳ್ಳೆ ಪಾತ್ರೆ ಹಿಡ್ಕೊ ಬಂದಿದ್ಯಾ? ಇದು ಬಿಸಿಬೇಳೆ ಬಾತು ಅಮ್ಮವರೇ. ನಾನು ಇಡ್ಲಿ ಸಾಂಬಾರು ಮಾಡು ಅಂತ ಹೇಳಿದ್ದು, ನೀನೇನು ಮಾಡ್ಕೊ ಬಂದಿದ್ಯಾ? ಏತಿ ಅಂದರೆ ಪ್ರೇತಿ ಅಂತೀಯ ನೀನು. ಅಮ್ಮವರೇ, ಇಡ್ಲಿ ಸಾಂಬಾರು ಮಾಡೋಣ ಅಂತ ರವೆ ಹುರಿತಾ ಇದ್ನ, ರವೆ ಎಲ್ಲ ಸೀದೋಯ್ತು, ಅದಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮಾಡಿದೆ. ನೀನು ನನ್ನ ಮನೇಲಿದ್ಯಾ, ನಾನು ನಿನ್ನ ಮನೇಲಿದ್ದೀನ? ನಾನು ಹೇಳಿದ್ ಮಾಡಬೇಕು. ಯಾಕೆ ರವೆ ಸೀದೋಯ್ತು ನಿನಗೆ? ಯಾಕೆ ಅಂದರೆ ಮೊಬೈಲಲ್ಲಿ ನಾನು ಸೀರಿಯಲ್ ನೋಡ್ಕೊಂಡು ಉರಿತಾ ಇದ್ದೆ, ಅದಕ್ಕೆ ಸೀದೋಯ್ತು. ಸರಿ ಹೋಯ್ತು. ತುಂಬ ಹೆಚ್ಕೊಂಡಿದ್ಯಾ ಬಿಡು ನೀನು. ಸೀರಿಯಲ್ ನೋಡ್ಕೊಂಡು ರವೆ ಉರಿತಾ ಇದ್ಯಾ? ಹೌದು, ಈಗ ಬೈಬೇಡಿ ನನಗೆ ನೀವು. ಗೌಡ್ರೆ, ಈಗ ನೀವು ಬಿಸಿಬೇಳೆ ಬಾತ್ ತಿಂತೀರಾ ಇಲ್ವಾ? ಹಾಂ ತಿಂತೀನಿ. ನೀನು ಮಾಡೋ ಬಿಸಿಬೇಳೆ ಬಾತು ಮಸ್ತಾಗಿರುತ್ತೆ. ಹಾಂ, ತಿಂತೀರಾ ತಿಂತೀರಾ. ನೀವಿಷ್ಟು ಲೂಸ್ ಕೊಟ್ಟಿರೋದಕ್ಕೇನೆ ಅವಳಿಗೆ ಭಯ ಭಕ್ತಿ ಅನ್ನೋದಿಲ್ಲ ಕಣ್ರಿ. ಅಮ್ಮವ್ರೇ, ಏನು ಹೇಳು, ಇನ್ನೇನು ಮಾಡೋದು ಮಾಡ್ಬಿಟ್ಟೇನು ರಾಗ ಎಳಿತಾ ಇದೆಯಾ? ಅಮ್ಮವ್ರೇ, ಗೌಡ್ರ ಮೇಲೆ ಭಯ ಭಕ್ತಿ ಹಾಕಿರ್ಬೇಕು, ಪ್ರೀತಿ ಇದ್ರೆ ಸಾಕಲ್ವಾ? ಹಾ, ಪ್ರೀತಿ ಮಾಡಕ್ ನಾನಿದ್ದೀನಿ, ನೀನು ನಿನ್ನ ಕೆಲಸ ನೋಡಿದ್ರೆ ಸಾಕು. ಇವರಿಬ್ಬರು ಜಗಳ ನೋಡೋಕ್ಕೆ ಒಂಥರ ಮಜಾ ಸಿಗುತ್ತೆ. ಸಂಗಿ, ಈಗ ತಿಂಡಿ ಕೊಡ್ತೀಯಾ? ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಗೌಡ್ರು ನನ್ನ ಸಂಗಿ ಅಂತ ಕರೆಯೋದೇ ಒಂದು ಚಂದ. ಏಯ್, ಕೊಡು ಇಲ್ಲಿ, ನಾನು ಅವ್ರ ತಿಂಡಿ ಕೊಡ್ತೀನಿ, ಹೋಗಿ ಒಳಗಡೆ, ಕೆಲಸ ಇದ್ರೆ ನೋಡ್ಕೊ. ಓಕೆ. ಶಾಂತ, ಅವಳ ಜೊತೆ ಎಷ್ಟು ಜಗಳಾಡ್ತೀಯ ಶಾಂತ ನೀನು? ಅಯ್ಯೋ ಹೌದು ರೀ, ನಂದು ಅವಳದು ಜಗಳ ಮಾಮೂಲಿ ಬಿಡಿ. ಅವಳು ಹಂಗೆ ಕಣ್ರಿ, ಸುಮ್ಮನೆ ಪ್ಯಾಷನ್ ಮುಂಡೆದು, ಏನೇನೋ ಪ್ಯಾಷನ್ ಮಾಡಕ್ಕೆ ಹೋಗ್ತಾಳೆ, ಸುಮ್ಮನೆ ಬೈಸ್ಕೊತಾಳೆ ನನ್ನ ಕೈಲಿ. ಸರಿ, ನಿನ್ನ ಟೈಮ್ ಆಗಿದೆ, ತಿಂಡಿ ಮಾಡಿ. ಗೌತನು ಬರ್ತಾನೆ ಕೆಳಗಡೆ. ಹಾಂ, ತಿಂಡಿ ಘಮ ಘಮ ಅಂತ ಇದೆ, ನಾನು ತಿಂತಾ ಇರ್ತೀನಿ. ಗೌತಮನ್ನು ಕರೆದ್ಬಿಡು. ಅಮ್ಮ, ನಿಮ್ಮದು ಮತ್ತು ಸಂಗೀತ ಆಂಟಿ ಜಗಳ ನನ್ನ ರೂಮ್ವರೆಗೂ ಕೇಳಿಸ್ತಾ ಇತ್ತು. ಅಯ್ಯೋ, ನಂದು ಅವಳದು ಜಗಳ ಇದ್ದಿದ್ದೆ ಬಿಡು, ಬಾ ನೀನು ತಿಂಡಿ ಮಾಡು. ಸರಿ ಸರಿ, ತಿಂಡಿ ಕೊಡಿ ಅಮ್ಮ. ತಿಂಡಿ ತಿನ್ಕೊಂಡು ನಾನು ಅಪ್ಪನ ಜೊತೆ ಆಚೆ ಹೋಗ್ತೀನಿ. ಗೌತು, ನಿನಗೆ ಇಡ್ಲಿ ಸಾಂಬಾರು ಮಾಡಕ್ಕೆ ಹೇಳಿದ್ದೆ, ಆ ಸಂಗಿ ಬಿಸಿಬೇಳೆ ಬಾತ್ ಮಾಡಿದಾಳೆ ಕಣೋ, ಬೇಜಾರು ಮಾಡ್ಕೊಬೇಡ, ತಿನ್ನು. ಅಯ್ಯೋ ಪರವಾಗಿಲ್ಲ ಕೊಡಿ ಅಮ್ಮ, ನಾನು ಅಪ್ಪ ಆರಾಮಾಗೇ ಇದ್ದೀವಿ, ನೀವೇ ಬೇಜಾರು ಮಾಡ್ಕೊಂಡಿರೋದು. ಡೋಂಟ್ ವರಿ, ನಾನು ಬಿಸಿಬೇಳೆ ಬಾತೆ ತಿಂತೀನಿ. ಇಡ್ಲಿ ನಾಳೆ ಮಾಡಿಸಿ ಅಷ್ಟೇನೆ. ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿದೆ ಅಮ್ಮ. ಹೌದಾ ಗೌತು, ಇನ್ನೂ ಸ್ವಲ್ಪ ತಗೊಂಡು ಬರಲಾ?
ನನ್ನ ಮಗನಿಗೆ ಏನು ಅಡುಗೆ ಹಾಕಬೇಕು ಅಂತ ನನಗೆ ಗೊತ್ತಿದೆ. ತಾವು ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಾವು ನೋಡ್ಕೋತೀವಿ. ಅಮ್ಮ ಮತ್ತೆ ಶುರುನ ನಿಮ್ಮವ್ರ ಜಗಳ. ಸಂಗೀತ ಆಂಟಿ, ನನಗೆ ತಿಂಡಿ ಸಾಕು, ತುಂಬ ಚೆನ್ನಾಗಿ ಮಾಡಿದ್ದೀರ ತಿಂಡಿ. ಥ್ಯಾಂಕ್ ಯು ಗೌತು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಶಾಂತಕ. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಇವತ್ತಿಂದ ಒಂದು ಹೊಸ ಕತೆ ಶುರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕತೆಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.